ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸಕಲ ಸುಖ ಸಂಪತ್ತು ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತಿನ ರೀಡಿಂಗನ್ನು ನೋಡ್ಕೊಂಡು ಬರೋಣ. ಇವತ್ತಿನ ಕಾರ್ಡ್ ನೋಡಿದರೆ ಮುಖ್ಯವಾಗಿ ಆಸೆ ಬಗ್ಗೆ ಇದೆ ಅಂತ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ. ಆಸೆಯ ಬಗ್ಗೆ ವಿವರಣೆ ಯೂನಿವರ್ಸಿನ ಇವತ್ತಿನ ಸಂದೇಶ. ಆಸೆ ಯಾರಿಗಿರೋದಿಲ್ಲ, ಎಲ್ಲರಿಗೂ ಆಸೆ ಇರುತ್ತದೆ. ಆದರೆ ಕೆಲವೊಬ್ಬರು ಆ ಆಸೆಗಳನ್ನು ಒತ್ತಾಯವಾಗಿ ಹತ್ತಿಕ್ಕೂ ಪ್ರಯತ್ನ ಮಾಡ್ತಾರೆ ತಮ್ಮ ಮನಸ್ಸಿನಲ್ಲಿರೋ ಆಸೆಗಳನ್ನು. ಅದಕ್ಕೆ ಸಾಕಷ್ಟು ಇರ್ಬೋದು. ಕಾರಣಗಳಂತಂತಂದ್ರೆ ನನ್ನ ಆಸೆಗಳಿಂದ ನನ್ನ ಜೊತೆ ಇದ್ದವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಇರ್ಬೋದು. ಅಥವಾ ನನ್ನ ಆಸೆಗಳು ನೆರವೇರೋದು ಕಷ್ಟ ಅಂತ ಅನಿಸ್ಬೋದು. ಈ ರೀತಿ ಎಲ್ಲ ಕಾರಣಗಳು ಇರ್ಬೋದು. ಯೂನಿವರ್ಸ್ ಏನು ಹೇಳತ್ತದಂದ್ರೆ, ಒತ್ತಾಯವಾಗಿ ಯಾವುದೇ ಆಸೆಯನ್ನು ಹತ್ತಿಕ್ಕುವುದರಿಂದ ಅದು ಮುಂದಿನ ದಿನಗಳಲ್ಲಿ ಮಾನಸಿಕ ರೋಗವಾಗಿ ಪರಿವರ್ತನೆ ಆಗುವಂಥ ಸಂಭವ ಇರುತ್ತೆ. ಹಾಗಂತೇಳಿ ಮನಸ್ಸಿನೊಳಗಿರೋ ಬಂದಿರುವಂಥ ಆಸೆಗಳನ್ನೆಲ್ಲನೂ ನೀವು ಪಡಿತಾ ಹೋರಿ ಅದಕ್ಕೆ ಬೆನ್ನು ಹತ್ತಿರಿ ಅಂತ ಯೂನಿವರ್ಸ್ ಹೇಳ್ತಾ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನಂತಂದರೆ, ಆಸೆಯನ್ನು ಅರ್ಥ ಮಾಡ್ಕೊಳ್ಳೋದ್ರೊಳಗಿರುವುದಿಲ್ಲ. ನೀವು ನಿಮ್ಮ ಏನೋ ಒಂದು ಕಲ್ಪನಾ ಮಾಡ್ಕೊಳ್ಳೋದು ನಿಮ್ಮ ಮನಸ್ಸಿನೊಳಗಿನ ಒಂದು ಆಸೆ ಹುಡ್ತತಿ. ಆಸೆ ಹುಡ್ತಿಪ್ಪ ಅಂತಂದ್ರೆ ಅದರ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿದ್ರೆ ಸುಮ್ಮನೆ ಅದನ್ನು ಹತ್ತುಕೋದ್ರಿಂದ ಅದು ಏನಾಗತ್ತದ, ನಿಮಗೆ ಆ ಸಮಯಕ್ಕೆ ಅದನ್ನು ನಾನು ನಿರ್ಲಕ್ಷ್ಯ ಮಾಡಿದ್ದೀನಿ ಆಸೆ ಅಂತ ನಿಮಗೆ ಅನಿಸ್ತತಿ. ಆದರೆ ಅದು ಮುಂದಿನ ದಿನಗಳೊಳಗೆ ನಿಮಗದ ಮಾನಸಿಕವಾಗಿ ತೊಂದರೆ ಮಾಡ್ತತಿ. ಅದಕ್ಕೆ ಇನ್ನೊಂದು, ಆಸೆಯಿಂದ ದುರಾಸೆ ಕಡೆ ಪಯಣ ಮಾಡಿದಂಥ ವ್ಯಕ್ತಿ ಅವನು ತನ್ನ ಪತನ ತಾನೇ ಮಾಡ್ಕೊಳ್ಳೋಕೆ ಎಲ್ಲ ರೀತಿಯಿಂದ ಸಿದ್ಧತೆ ಮಾಡ್ಕೊಂಡಾನ ಅಂತ ಅರ್ಥ. ಯಾಕಂದ್ರೆ ಲೌಕಿಕ ಜೀವನದಲ್ಲಿ ಆಸೆ ಇರೋದು ಸರ್ವೇ ಸಾಮಾನ್ಯ ಅದು. ಅದರಲ್ಲೂ ಯಾವ ರೀತಿ ಆಸೆ ಇರಬೇಕು, ಯಾವ ರೀತಿ ಆಸೆ ಇರಬಾರ್ದು ಅನ್ನುವಂಥ ಕೆಲವೊಂದಷ್ಟು ಇರ್ತಾವೆ. ಆದರೆ ಆಸೆ ಇಲ್ಲದ ಸಂಸಾರ ಇಲ್ಲ. ಆದರೆ ದುರಾಸೆ ಸಂಸಾರಿಕದೊಳಗೆ ದುರಾಸೆ ಅನ್ನುವಂಥದ್ದು ಬಂತು ಅಂತಂದ್ರೆ ಅದು ಆ ವ್ಯಕ್ತಿಯನ್ನು ಅಷ್ಟೇ ಅಲ್ಲ, ಸುತ್ತ ಕಡೆ ಪರಿಸರ ಸಹಿತದ ತೊಂದರೆಗೀಡು ಮಾಡ್ತದೆ ಅದು. ಯಾಕಂದ್ರೆ ಆ ವ್ಯಕ್ತಿ ದುರಾಸೆಗೆ ಬಿದ್ದ ಅಂತಂತಂದ್ರೆ ಅವ ಏನು ಮಾಡಿಬಿಡ್ತಾನೋ, ತಾನೂ ಉಣ್ಣೋಂಗಿಲ್ಲ, ಬೇರೆದವ್ರಿಗೂ ಉಣ್ಣಾಕ್ಬಿಡೋದಿಲ್ಲ. ಆ ಪರಿಸ್ಥಿತಿ ಬಂದು ನಿಂತು ಬಿಡ್ತದೆ ಅದು. ಮೊದಲು ತನ್ನವ್ರಿಗಾಗಿ ಬೇರೆಯವರಿಂದ ಒಂದು ಹಣದ ವ್ಯವಹಾರದಲ್ಲಿ ಆಗಲಿ, ಏನೋ ಒಂದು ಆಸ್ತಿ ವ್ಯವಹಾರದಲ್ಲಾಗಲಿ, ಏನೋ ಒಂದು
ತನಗೆ ತನ್ನ ಪರಿವಾರ, ತನ್ನ ಹೆಂಡತಿ, ತನ್ನ ಮಕ್ಕಳು ಸಲುವಾಗಿ ಅಂತೇಳಿ ಕೆಲಸ ಅಲ್ಲೇ ಅವನಿಗೆ ಸಲ್ಲುವಂಥದ್ದಲ್ಲ ಅದು. ಆದರೂ ಅವ ತನ್ನ ಒಂದು ಹಣ ಬಲದಿಂದಾಗಲಿ, ಒಂದು ಶಕ್ತಿ ಬಲದಿಂದಾಗಲಿ ಅದನ್ನು ಪ್ರಾಪ್ತಿ ಮಾಡ್ಕೊತಾನಪ್ಪ ಅಂತಂದ್ರೆ ಅದು ಅದರದೇ ಆದಂಥ ಒಂದಷ್ಟು ಸಮಯ ಇರ್ತೈತಿ. ಆ ಸಮಯ ಮುಗೀತಿ ಅಂತಂದ್ರೆ ಅದೇ ಶಕ್ತಿನ ಒಟ್ಟ ರಿಟರ್ನ್ ಏನು ಮಾಡ್ತೈತಿ, ನಾಶ ಮಾಡೋಕೆ ನಿಂದಿರ್ತೈತೆ ಅದು. ಅದಕ್ಕೆ ಆಸೆಯಿಂದ ದುರಾಸೆ ಕಡೆಗೆ ಮನುಷ್ಯ ಹೊರಟ್ರೆ ಅವ ತನ್ನ ಪತನವನ್ನು ತಾನು ಮಾಡಿಕೊಳ್ಳುವಂಥದ್ದು ಐತಿ. ಆಮೇಲೆ ಆಸೆಯ ಹಿಂದಿರುವ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನ ಮಾಡಿದರೆ ಒಬ್ಬ ಸಾಧಾರಣ ವ್ಯಕ್ತಿ ಕೂಡ ಯೋಗಿಯಾಗಬಲ್ಲನು. ಇವತ್ತಿನ ಮೆಸೇಜ್ ಇದು. ಒಂದನೇದ್ದು, ಮನಸ್ಸಿನಲ್ಲಿ ಹುಟ್ಟಿರ್ತಕ್ಕಂಥ ಆಸೆಗಳನ್ನು ಒತ್ತಾಯವಾಗಿ ಹತ್ತಿಕ್ಕೂ ಕೆಲಸ ಮಾಡೋದು ಅದು ಕೂಡ ತಪ್ಪು. ಒಂದನೇದ್ದು. ಎರಡನೇದ್ದು, ಆಸೆಯಿಂದ ದುರಾಸೆ ಕಡೆಗೆ ಹೋಗುವುದು ಅದು ದೊಡ್ಡ ತಪ್ಪು. ಇವೆರಡೂ ತಪ್ಪು. ಆದರೆ ಆಸೆಯ ಹಿಂದಿನ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಇದೆ ನೋಡು, ಅಲ್ಲೇ ಇರೋದು ಬುದ್ಧಿವಂತಿಕೆ. ಅದು ಅಷ್ಟು ಸುಲಭದ ಮಾತಲ್ಲ. ಆ ಸಮಯದಲ್ಲಿ ನಿಂತುಕೊಂಡು ಆಸೆ ಹಿಂದಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದೇನಿದೆ ಅಲ್ಲ, ಅದು ಅಷ್ಟು ಸರಳವಾದದ್ದಲ್ಲ. ಆದರೂ ಸಾಧನೆಯ ಮುಖಾಂತರ ಅದು ಸಾಧ್ಯ ಇದೆ. ಅದಕ್ಕೆ ಇಲ್ಲೇನು ಯೂನಿವರ್ಸ್ ಹೇಳಕತ್ತಿತ್ತಂತಂದ್ರೆ, ಅದು ಆಸೆಯಿಂದ ನೀವು ದೂರ ಇರಿ ಅಂತ ಯೂನಿವರ್ಸಿಟಿ ಹೇಳಕತ್ತಿಲ್ಲ. ಆಸೆಯಿಂದ ದೂರ ಇರಿ ಅಂತ ಹೇಳಕತ್ತಿಲ್ಲ. ಆದರೆ ನಿಮ್ಮ ಆಸೆ ಏನಿದೆ ಅದು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದಾಗಿರಬಾರ್ದು. ಒಂದನೇದು ನೀವು ಪಡುವಂಥ ನೀವೇನು ಆಸೆ ಪಡ್ತೀರಿ ಅದು ಇನ್ನೊಬ್ಬರಿಗೆ ತೊಂದರೆ ಆಗಿರಬಾರ್ದು. ಆ ರೀತಿ ಆಸೆ ಇರಬೇಕು ಅಷ್ಟೇ. ಅದು ಬಿಟ್ಟರೆ ಆಸೆ ದುರಾಸೆಗೆ ಕಾರಣ ಆಗಬಾರ್ದು. ಇವತ್ತು ನಮಗೆ 10 ರೂಪಾಯಿ ಸಿಗುತ್ತಂದ್ರೆ ನಾಳೆ 100 ರೂಪಾಯಿ ಬೇಕು, ನಾಳೆ 1000 ರೂಪಾಯಿ ಬೇಕು. ಇದು ದುರಾಸೆ ಇರ್ಕತ್ತದ. ಅದಕ್ಕೆ ಆ ರೀತಿಯೂ ಆಗಬಾರ್ದು. ಆಮೇಲೆ ನಮಗೇನೋ ಬೇರೆದವರಿಗೆ ತೊಂದರೆ ಆಕತ್ತಂತೇಳಿ ನಮ್ಮಲ್ಲಿ ಇರುವಂಥ ಆಸೆಗಳನ್ನು ಒತ್ತಾಯಪೂರ್ವಕವಾಗಿ ಹತ್ತಿಕ್ಕೂ ಕೆಲಸನೂ ಮಾಡಬಾರ್ದು. ಕಾರಣ ಇಷ್ಟ, ನಾವು ಕೆಲವ್ರು ಏನು ಮಾಡಿಬಿಡ್ತಾರೆ ಅಂತಂದ್ರೆ, ತಮ್ಮ ಸುತ್ತ ಕಡೆ ಇರೋರಿಗೆ ತೊಂದರೆ ಆಕತ್ತಂತೇಳಿ ಏನು ಮಾಡ್ತಾರೆ, ಕೆಲವೊಂದಷ್ಟು ತಮ್ಮಲ್ಲಿರೋ ಆಸೆಗಳನ್ನ ಅವ್ರು ಏನು ಮಾಡ್ತಾರೆ, ತ್ಯಾಗ ಮಾಡಿದಂಗೆ ಮಾಡ್ತಾರೆ ಅವರು. ಅದು ಉದ್ದೇಶ ಆಸೆಗಳ ಹಿಂದಿನ ಸತ್ಯವನ್ನು ಅರ್ಥ ಮಾಡಿಕೊಂಡು ಅವರು ಅದನ್ನು ಬಿಟ್ಟಿದ್ರೆ ಅವರಿಗೆ ಅದು ಹೊರಗೆ ಉಳಿಯೋದಿಲ್ಲ. ಅವರು ಏನು ಮಾಡ್ತಾರೆ ಅಂದ್ರೆ, ಈ ನಮ್ಮ ಆಸೆಯಿಂದ ನಮ್ಮ ಜೊತೆ ಇರೋರಿಗೆ ತೊಂದರೆ ಆಗಬಹುದು ಇದು ಅಂತ ಅಂದ್ಕೊಂಡು ಬಿಡ್ತಾರಲ್ಲ, ಅಲ್ಲೇ ಅದು ಮಾನಸಿಕ ಹಿಂಸೆ ಯಾಕೆ ಆಕತ್ತಂತಂದ್ರೆ, ಯಾವ ವ್ಯಕ್ತಿಗಳಿಗಾಗಿ ಅವರು ತಮ್ಮ ಆಸೆಗಳನ್ನು ತ್ಯಾಗ ಮಾಡಿರ್ತಾರಲ್ಲ ಆ ವ್ಯಕ್ತಿಗಳು ಇವ್ರ ಜೊತೆ ಮುಂದಿನ ದಿನಗಳೊಳಗೆ ಏನಾದರೂ ತಪ್ಪಾಗಿ ನಡ್ಕೊಂಡ್ರು ಅಂತಂದ್ರೆ ಅವಾಗ ಇವ್ರಿಗೆ ಮಾನಸಿಕ ಹಿಂಸೆ ಆಗೋಕ್ಕೆ ಶುರು ಮಾಡೋಕ್ಕೆ ಹತ್ಬಿಡ್ತದೆ. ಅವ್ರಿಗೆ ಇವರಿಗಾಗಿ ನನ್ನ ಆಸೆಗಳನ್ನೆಲ್ಲ ತ್ಯಾಗ ಮಾಡಿದೆ, ಆದರೆ ಇವರು ಅದ್ರ ಬಗ್ಗೆ ಸ್ವಲ್ಪ ಇವರಿಗೆ ಅರಿವಿಲ್ಲ ಅನ್ನುವಂಥ ಭಾವ ಹುಡ್ತತಿ. ಅದಕ್ಕೆ ನೀವು ಅದು ಏನಾಗಿಬಿಡ್ತೈತಿ, ಅದು ಒತ್ತಾಯವಾಗಿ ಮಾಡಿದಂಗೆ ಆಗತ್ತದ. ಬೇರೆಯವ್ರ ಸಂಬಂಧ ನೀವು ಯಾವುದೋ ಒಂದು ನಿರ್ಧಾರ ಮಾಡಿದರೂ ಅದು ಒತ್ತಾಯವಾಗಿ ಮಾಡಿದಂಗೆ ಅನ್ನೋದು. ಅದನ್ನು ನೀವು ಏನೋ ನಿರ್ಧಾರ ಮಾಡಿರಿ, ಅದನ್ನು ನಿರ್ಧಾರ ನಿಮ್ಮ ಸಂಬಂಧ ನೀವು ಮಾಡ್ಕೊಂಡ್ರೆ ಏನಿತ್ತಲ್ಲ ಅದು ಒತ್ತಾಯ ಅಂತ ಅನಿಸೋದಿಲ್ಲ. ಯಾವಾಗ ಅದು ನಿಮ್ದು ಆಕತ್ತೆ ಅಂತಂದರೆ, ನೀವು ಯಾವುದೋ ಒಂದು ನಿರ್ಧಾರ ಮಾಡಿದರೂ ಅದರ ಹಿಂದಿರೋ ಸತ್ಯವನ್ನು ನಿಮಗೆ ಅರ್ಥ ಆಗಿರಬೇಕು.
ಯಾವುದೇ ಒಂದು ಆಸೆ ಒಂದು ಪಡ್ತಾರೆ, ಆಸೆ ಪಡತ್ತೀರಪ್ಪ ಅಂದ್ರೆ ಆ ಆಸೆ ಹಿಂದೆ ಇರುವ ಸತ್ಯವನ್ನು ನಿಮಗೆ ನೀವು ಅರ್ಥ ಮಾಡ್ಕೊಂಡಿರಬೇಕು. ಈ ರೀತಿ ಪ್ರತಿಯೊಂದರಲ್ಲೂ ಸತ್ಯವನ್ನು ಹುಡುಕುವಂಥ ಕೆಲಸ ಮಾಡಬೇಕು. ಸುಮ್ಮನೆ ಬೇರೆದವರ ಕಾರಣ ಕೊಟ್ಟು ನೀವು ಅದನ್ನು ತ್ಯಾಗ ಮಾಡೋದಾಗಲಿ ಮತ್ತು ಬೇರೆದರಿಗಾಗಿ ನೀವು ಆಸೆಯಿಂದ ದುರಾಸೆ ಕಡೆ ಹೋಗುವಂಥದ್ದಾಗಲಿ ಮಾಡುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಕೆಲವೊಂದಷ್ಟು ಹಿಂಗೆ ಹಾಕವು, ನನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಅಂಥೇಳಿ ಏನು ಮಾಡಿಬಿಡ್ತಾರೆ ಅಂತಂದ್ರೆ ಇಲ್ಲಿ ಸಲ್ಲದೆಲ್ಲ ಕೆಲಸ ಮಾಡಿ ಮಾಡಬಾರ್ದಂಥ ಎಲ್ಲ ಕೆಲಸ ಮಾಡಿ ಆಸ್ತಿ ಅಂತಸ್ತು ಎಲ್ಲ ಮಾಡಿರ್ತಾರೆ. ಆದರೆ ಸಾಕಷ್ಟು ಕಡೆ ನೋಡೇವಿ, ಮುಂದಿನ ದಿನಗಾಲದಾಗ ಅವ್ರು ಮಾಡಿಟ್ಟವ್ರಿಗಿನ ಕೊನೆಗಾಲದಾಗ ಅವ್ರಿಗೆ ಹಣ ಸಿಗೋದಿಲ್ಲ. ಅಂಥ ಪರಿಸ್ಥಿತಿ ಆಗಿರುವಂಥ ಸಾಕಷ್ಟು ಘಟನೆಗಳನ್ನು ನಾವು ನೋಡ್ಕೊತಾ ಬಂದೀವಿ. ಅದಕ್ಕೆ ಯೂನಿವರ್ಸ್ ಏನು ಹೇಳತ್ತಂದ್ರೆ ಆಸೆಯಿಂದ ಜೀವನ ಮಾಡಿರಿ, ನಡೀತೈತಿ, ಅದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಒತ್ತಾಯವಾಗಿ ಆಸೆಯನ್ನು ಹತ್ತಬೇಡ್ರಿ. ಆಮೇಲೆ ಆದಷ್ಟು ಆಸೆಯ ಹಿಂದಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ರಿ. ಯಾರೂ ಇಲ್ಲಿ ಸಾಧಾರಣವಾಗಿರುವಂಥ ಅವ್ರು ಯಾರು ಇಲ್ಲ, ಎಲ್ಲರೂ ಅಸಾಧಾರಣವಾಗಿರುವಂಥವ್ರು. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥವ್ರಿಗೆ ಅದರ ನಿರ್ಧಾರ ಆಕತಿ. ಯಾರ್ಯಾರು ಅದನ್ನು ಅರ್ಥ ಮಾಡ್ಕೋತಾರೋ ಅವ್ರಿಗೆ ಅದು ನಿರ್ಧಾರ ಆಕತಿ ಅಂತ ಇವತ್ತು ಯೂನಿವರ್ಸ್ ಹೇಳ್ತಾ ಇದೆ. ಸರಿ ಬಂಧುಗಳೇ, ನಾಳೆ ಮತ್ತೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ, ನಿಮಗೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಂತಂದ್ರೆ ನೀವು ಫೋನ್ ಮುಖಾಂತರ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು, ಇಲ್ಲ ಫೋನ್ ಮಾಡಿ ನೀವು ನನ್ನನ್ನು ಕೇಳ್ಬೋದು. ಸರಿ, ಮತ್ತು ನಾಳೆ ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.